ರಾಜ್ಯಾದ್ಯಂತ ಇಂದು ಮತ್ತು ನಾಳೆ ಸಿಇಟಿ ಎಕ್ಸಾಮ್. ಹಾಲ್ ಟಿಕೆಟ್ ಹಿಡಿದು ಸೆಂಟರ್ಗಳ ಮುಂದೆ ಜಮಾಯಿಸಿದ ವಿದ್ಯಾರ್ಥಿಗಳು. ತಿಪಟೂರು ಪ್ರಥಮ ದರ್ಜೆ ಕಾಲೇಜು ಮುಂದೆ ಜನವೋ ಜನ. ರಾಜ್ಯಾದ್ಯಂತ ಇಂದು ಮತ್ತು ನಾಳೆ ಸಿಇಟಿ ಎಕ್ಸಾಮ್ ನಡೀತಾ ಇದ್ದು, ತಿಪಟೂರಿನ ಪ್ರಥಮ ದರ್ಜೆ ಕಾಲೇಜಿನ ಮುಂದೆ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಜೊತೆ ಸೆಂಟರ್ಗಳ ಮುಂದೆ ಜಮಾಯಿಸಿದ್ರು. ಹೌದು, ಕಾಲೇಜು ಮುಂಭಾಗವಂತೂ ಜನವೂ ಜನ. ಕೈಯಲ್ಲಿ ಹಾಲ್ ಟಿಕೆಟ್ ಹಿಡಿದು ವಿದ್ಯಾರ್ಥಿಗಳು ಓಡಾಡ್ತಾ ಇದ್ರೆ, ಪೋಷಕರು ಗಾಬರಿಯಲ್ಲಿ ಮಕ್ಕಳನ್ನ ಕರೆದುಕೊಂಡು ಬಂದು ಎಕ್ಸಾಮ್ ಸೆಂಟರ್ಗೆ ಬಿಡ್ತಾ ಇದ್ರು. ಇಂದು ರಾಜ್ಯಾದ್ಯಂತ 775 ಕೇಂದ್ರಗಳಲ್ಲಿ 3.31 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದು, ಇದೇ ಮೊದಲ ಬಾರಿಗೆ ವೆಬ್ಕಾಸ್ಟಿಂಗ್ ಮೂಲಕ ಪರೀಕ್ಷೆ ನಡೆಸಲಾಗ್ತಾ ಇದೆ. ಇನ್ನು 10:30ಕ್ಕೆ ಸಿಇಟಿ ಎಕ್ಸಾಮ್ ಇದ್ರೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು 8 ಗಂಟೆಯಿಂದಲೇ ಪರೀಕ್ಷಾ ಕೇಂದ್ರಗಳ ಮುಂದೆ ಜಮಾಯಿಸಲು ಶುರು ಮಾಡಿದ್ರು. ಇನ್ನು ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಯಾವುದೇ ಗೊಂದಲ ಉಂಟಾಗದಂತೆ ಬಂದ ಗುಂಪುಗಳನ್ನು ಪೊಲೀಸ್ ಸಿಬ್ಬಂದಿ ಅಚ್ಚುಕಟ್ಟಾಗಿ ಸಂಭಾಳಿಸಿ ಎಕ್ಸಾಮ್ ಸೆಂಟರ್ಗಳಿಗೆ ಕಳಿಸಿದ್ರು. ಇನ್ನು ಲಕ್ಷಾಂತರ ವಿದ್ಯಾರ್ಥಿಗಳು ಕನಸನ್ನ ಇಟ್ಕೊಂಡು ಹಗಲು ಇರುಳು ಎನ್ನದೆ ಓದಿ ಇಂದು ಪರೀಕ್ಷೆಗಳನ್ನು ಎದುರಿಸಲು ಸಜ್ಜಾಗಿದ್ದು, ಎಲ್ಲರಿಗೂ ಕೂಡ ಒಳಿತಾಗ್ಲೆ, ಒಳ್ಳೆಯ ಅಂಕಗಳು ಸಿಗ್ಲೆ. ಪರೀಕ್ಷೆ ಎನ್ನುವುದು ಜೀವನದಲ್ಲಿ ಒಂದು ಭಾಗವಷ್ಟೇ. ಪರೀಕ್ಷೆಯೇ ಜೀವನವಲ್ಲ. ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬರಲಿ ಬರದಿರಲಿ, ವಿದ್ಯಾರ್ಥಿಗಳು ನೋವುಂಟು ಮಾಡಿಕೊಳ್ಳದೆ ಜೀವನದಲ್ಲಿ ಯಶಸ್ಸು ಕಾಣಲಿ ಎನ್ನುವುದು ಪ್ರಜಾಶಕ್ತಿ ಟಿವಿಯ ಆಶಯ ಕೂಡ ಹೌದು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತಿಪಟೂರು.